ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಒಂದು ಸಣ್ಣದಾಗಿ ಹಬ್ಬದ ಪ್ರಿಪ್ರೇಷನ್ ಅಲ್ಲಿ ಒಂದಾದ ಪ್ರಮುಖವಾದ ಅಡಿಕೆ ಪುಡಿನ ಹೆಂಗ್ ಮಾಡೋದು ಅಂತ ನೋಡೋಣ. ದೇವ್ರ ನೈವೇದ್ಯಕ್ಕಾಗಿನೇ ಅಂತಂದು ನಾವು ಯಾವ ತರ ಮಾಡ್ತೀವಿ ನಮ್ಮ ಮನೆಯೊಳಗ ಅಂತಂದು ನಿಮ್ಗ ತೋರಿಸ್ಬೇಕು ಅಂತ ಅನ್ಕೊಂಡಿನಿ. ಆಮೇಲೆ ಬಹಳ ಸರಳವಾಗಿ ಅದ ಇದು ಅಡಿಕೆ ಪುಡಿ ಮಾಡೋದು. ಅದಕ್ಕೆ ಹಿನ್ನೆಲೆ ಕಡಿಮೆ ಸಾಮಾನುಗಳನ್ನ ಹಾಕಿ ಹೆಂಗ್ ಮಾಡೋದು ಅಂತ ನೋಡೋಣ ಬರ್ರಿ ಇವತ್ತು. ನಾ ಇಲ್ಲಿ ಮೊದಲಿಗೆ ಒಂದ್ ಗ್ಯಾಸ್ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡಿನಿ. ಆ ಪಾತ್ರೆ ಸ್ವಲ್ಪ ಬಿಸಿ ಆಗ್ಬಿಡ್ಬೇಕು. ಬಿಸಿ ಆದ್ಮೇಲೆ ನಾವು ಇದನ್ನ ಒಂದ್ 1/4 kg ಅಷ್ಟು ನಾ ಇಲ್ಲಿ ಚಿಕಣಿ ಅಡಿಕೆ ಪುಡಿ ಅಂತಂದ್ ಹೇಳ್ತಾರ. ಈ ಅಡಿಕೆ ಪುಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿನಿ. ಇದಕ್ಕ ಒಂದ್ 2 ಸ್ಪೂನ್ ಅಷ್ಟು ತುಪ್ಪ ಹಾಕೋತೀನಿ. 2 ಸ್ಪೂನ್ ತುಪ್ಪ ಹಾಕೊಂಡ್ವಿ ಅಂತಂದ್ರ ಅದು ರುಚಿ ಜಾಸ್ತಿ ಆಗ್ತದ. ಆಮೇಲೆ ಹುರಿಲಿಕ್ಕೆ ಅದು ಹಗೂರಾಗಿ ಅಡಿಕೆ ಪುಡಿ ಬಹಳ ಚಲೋ ಬರ್ತದ ಇದು. ಹಿಂಗಾಗಿ ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕೊಂಡು ಆಮೇಲೆ ಗ್ಯಾಸ್ ಫ್ಲೇಮ್ ಅದಲ್ಲ ಅದು ಸ್ವಲ್ಪ ಕಡಿಮೆ ಇಟ್ಕೊಂಡು ಹುರಿಬೇಕು. ಜೋರಾಗಿ ಇಟ್ಕೊಂಡು ಹುರಿಬಾರ್ದು. ನೋಡ್ರಿ ಈ ತರ ಚಂದಾಗಿ ಹುರ್ಕೊಂಡ್ಬಿಡ್ಬೇಕು. ಆಮೇಲೆ ನಿಧಾನವಾಗಿ ಪೇಶನ್ಸ್ ಇಂದ ಹುರಿಬೇಕು. ಅಂದಾಗ ಅಡಿಕೆ ಪುಡಿ ಚಲೋ ಆಗ್ತದ. ಆಮೇಲೆ ಅಡಿಕೆ ಪುಡಿ ಆಗ್ಯದಿಲ್ಲ ಅಂತ ಗೊತ್ತಾಗ್ಲಿಕ್ಕೆ ಕೈಗೆ ಒಂದ್ ಸ್ವಲ್ಪ ಬಿಸಿ ತಾಕಿದ್ರ ಅದು ಅಡಿಕೆ ಪುಡಿ ಆಗ್ಯದ ಅಂತಂದು ಅರ್ಥ. ಅಂದ್ರೆ ಒಂದ್ ಸ್ವಲ್ಪ ಸುಡ್ತಿರ್ಬೇಕು ಕೈಗೆ, ಅವಾಗ ಆಗ್ಯದ ಅಂತ ಅರ್ಥ. ಇದನ್ನ ನಾನು ಇನ್ನೊಂದ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ಅಡಿಕೆ ಪುಡಿನ ಎಲ್ಲಾನು. ಆಮೇಲೆ ಅದ ಪಾತ್ರೆಗೆನೆ ಒಂದು ಅರ್ಧ ಕಪ್ಪಿನಷ್ಟು ನಾ ಇಲ್ಲಿ ಒಣಕೊಬ್ಬರಿ ತುರಿನ ಹಾಕೋತೀನಿ. ಅದನ್ನು ಸಹ ಅದನ್ನ ಸ್ವಲ್ಪ ಬೆಚ್ಚ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೆಚ್ಚ ಮಾಡ್ಕೊಂಡು ಇದ ಅಡಿಕೆ ಪುಡಿ ಒಳಗನ ಎಲ್ಲಾ ಸೇರಿಸ್ಕೊಂಡ್ಬಿಡ್ತೀನಿ. ಇದನ್ನಾದ್ರೂ ಜಾಸ್ತಿ ಹುರ್ಕೊಳಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರ ಅದು ಹುರಿದಿದ್ದ ಘಮ ಮತ್ತೆ ಬೇರೆ ಬಂದ್ಬಿಡ್ತದ. ಹಿಂಗಾಗಿ ಅಷ್ಟ್ ಸಾಕಾಗ್ತದ. ಆಮೇಲೆ ಒಂದು 2 ಸ್ಪೂನ್ ಅಷ್ಟು ನಾ ಇಲ್ಲೇ ಗಸಗಸಿ ಹಾಕೊಂಡಿನಿ. ಗಸಗಸಿನೂ ಒಂದ್ ಸ್ವಲ್ಪ ಬೆಚ್ಚ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲಾನು ಎಷ್ಟು ಕ್ವಿಕ್ ಆಗ್ತದ ನೋಡ್ರಿ ಅಡಿಕೆ ಪುಡಿ ಮಾಡೋದು. ಹಿಂಗಾಗಿ ಇದ್ರೊಳಗೆ ಹಾಕೊಂಡಾದ್ಮೇಲೆ ಇಲ್ಲೊಂದು 10 ರಿಂದ 12 ಏಲಕ್ಕಿ, ಒಂದ್ 10 ರಿಂದ 12 ಲವಂಗ ಇದನ್ನ ತಗೊಂಡು ಅದನ್ನು ಚೊತ್ನಾಗಿ ಸ್ವಲ್ಪ ಹುರ್ಕೊಂಡ್ಬಿಡ್ತೀನಿ ಇದನ್ನ. ನೋಡ್ರಿ ಇದನ್ನ ಹುರ್ಕೊಳ್ಳಾರ್ದ ಹಾಕೊಂಡ್ರು ನಡೀತದ. ಬಟ್ ಅದ್ರೊಳಗಿನ ಮಾಯಿಶ್ಚರ್ ಏನು ಅದು ಹೋಗ್ಲಿ ಅಂತ ತಿಳ್ಕೊಂಡು ಒಂದ್ ಸ್ವಲ್ಪ ಬೆಚ್ಚ ಮಾಡ್ಕೊಂಡು ಇದನ್ನ ಒಂದ್ ಸಣ್ಣ ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಡ್ತೀನಿ. ಇದ್ರ ಜೊತೆಗೆ 1 ಸ್ಪೂನ್ ಅಷ್ಟು ಸಕ್ರೆ ಹಾಕೋತೀನಿ. ಸಕ್ರೆ ಹಾಕೊಳ್ಳೋದ್ರಿಂದ ಅಡಿಕೆ ಪುಡಿ ಬಹಳ ರುಚಿ ಆಗ್ತದ. ನೋಡ್ರಿ ಇದ್ರಂಗ ಸಣ್ಣದಾಗಿ ಪುಡಿ ಮಾಡ್ಕೊಂಡ್ ಬಂದ್ಬಿಟ್ಟಿನಿ. ಇದನ್ನು ಈ ಪ್ಲೇಟ್ ಒಳಗ್ ಹಾಕೊಂಡ್ಬಿಟ್ಟೆ ಅಂತಂದ್ರ ಅಡಿಕೆ ಪುಡಿ ಇವಾಗ ಫುಲ್ ರೆಡಿ ಆಗ್ಬಿಟ್ಟದ. ಈಗಿದು ನೋಡ್ರಿ ಎಷ್ಟ್ ಮಸ್ತ್ ಕಾಣ್ಲಿಕತ್ತದ. ಆಮೇಲೆ ಇದಕ್ಕೇನದ ನಾವು ದೇವ್ರ ನೈವೇದ್ಯಕ್ಕಂತಂದ್ ಏನ್ ಮಾಡ್ಲಿಕತ್ತೀವಲ್ಲ, ಹಿಂಗಾಗಿ ಇದಕ್ ಒಂದ್ ಸ್ವಲ್ಪ ಪಚಕರ್ಪೂರನ ಒಂದ್ ಸ್ವಲ್ಪ 1 ಚಿಟಿಕೆ 2 ಚಿಟಿಕೆ ಅಷ್ಟ ಹಾಕೊಂಡ್ವಿ ಅಂತಂದ್ರ ಸಾಕಾಗ್ತದ. ಈಗೆಲ್ಲಾನು ಒಂದ್ ಕೈಯಿಂದ ನೀಟಾಗಿ ಕಲಸ್ಕೊಂಡ್ಬಿಡ್ಬೇಕು. ಇದನ್ನ ಚಮಚದಿಂದ ಕಲಸ್ಲಿಕ್ ಹೋಗ್ಬಾರ್ದು, ಯಾಕಂದ್ರೆ ಎಲ್ಲಾ ಹೊಂದ್ಕೋಬೇಕಲ್ಲ ಚಂದಾಗಿ. ಹಿಂಗಾಗಿ ಕೈಯಿಂದಾನೇ ನೀಟಾಗಿ ಎಲ್ಲಾ ಕಲಸ್ಕೊಂಡ್ಬಿಡ್ಬೇಕು. ನೋಡ್ರಿ ಅಡಿಕೆ ಪುಡಿ ಇವಾಗ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿದೆ. ನೀವು ಬ್ಯಾರೆ ದಿನ ಮಾಡ್ತೀನಿ ಅಂತಂದ್ರ ಇದಕ್ಕ ಸೋಂಪನ್ನು ನಾವು ಸೇರಿಸ್ಕೋಬಹುದು. ನಾ ಇಲ್ಲೇ ದೇವ್ರ ನೈವೇದ್ಯಕ್ಕ ಸೋಂಪು ಬರಂಗಿಲ್ಲ ಅನ್ಕೊಂಡು ನಾನಿಲ್ಲೇ ಹಾಕೊಳ್ಳಿಕ್ಕೆ ಹೋಗಿಲ್ಲ. ಈಗ ಇದನ್ನ ದೇವ್ರ ನೈವೇದ್ಯ ಅಂತಂದ್ಮೇಲೆ ಈಗ ಹಿತ್ತಾಳೆ ತಟ್ಟೆ ಒಳಗನ ಹಾಕಿದ್ರನ ಇದಕ್ಕ ಚಂದ. ಅದಕ್ ಹಿಂಗಾಗಿ ನಾ ಹಿತ್ತಾಳೆ ತಟ್ಟೆ ಒಳಗ ಹಾಕಿ ನಿಮ್ಗ್ ತೋರಿಸ್ಲಿಕತ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸಿಂಪಲ್ ಆಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು ಅಂತಂದು ನಾನ್ ನಿಮಗ ಸುಲಭವಾಗಿ ತೋರಿಸ್ಕೊಟ್ಟಿನಿ. ಈ ವಿಡಿಯೋ ನಿಮ್ಗ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರ ಲೈಕ್ ಮಾಡ್ರಿ. ಆಮೇಲೆ ನಿಮ್ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡ್ರಿ. ಆಮೇಲೆ ಹೆಂಗಾಗಿತ್ತು ಅಂತ ಇದು ಟೇಸ್ಟ್ ನ ಕಮೆಂಟ್ಸ್ ಬಾಕ್ಸ್ ಒಳಗ ಹಾಕೋದನ್ನು ಮರಿಬೇಡ್ರಿ. ಆಮೇಲೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.